ಬಾಯಿತ್ತು ಯಾಕೆ ನನ್ನ ಓಡೋಗ್ತಾ ಇದೆಯಾ? ಸರಿ ಯಾರಿನೋ ಈ ಟಿಫನ್ ಕ್ಯಾರೇಜ್ ಇಟ್ಕೊಂಡು ಯಾಕಡೆ ಹೋಗ್ತಾ ಇದೆಯಾ? ಹೇಳೋ ಇಬ್ಬರು ಅಲ್ಲಿಂದ ಸಾಯಿಸ್ಬಿಡ್ತೀನಿ ನಾ. ಹೇಳೋ ಮಕ್ಕಳಲ್ಲ ನನ್ನ ಹತ್ರನೇ ಆಟ. ನೀನಾ ಏನ್ ಮಾಡ್ತಿದ್ದೆ? ಈ ರೀತಿ ವೇಷ ಹಾಕೊಂಡು ಈ ಕಡೆ ಯಾಕೆ ಓಡಾಡ್ತಾ ಇದ್ಯಾ? ಬಿಡ ಏನೋ ಬಿಡ ನಾನ ಬಿಡ. ಇವೆಲ್ಲ ಕೆಲಸ ನಿಂದೆ ಅಂತ ಗೊತ್ತು ನನಗೆ. ಶ್ರದ್ಧಾಂಗ್ ಕಿಡ್ನಾಪ್ ಪಡಿಸಿರೋದು ನೀನೆ ಅಂತ ಚೆನ್ನಾಗಿ ಗೊತ್ತು. ಎಲ್ಲಿ ಬಚ್ಚಿದ್ಯಾ ಹೇಳೋಣ? ಗೊತ್ತಿಲ್ವೋ? ಹೋಗೋ ನನ್ಗೇನು ಗೊತ್ತಿಲ್ವಾ? ಬಿಡ ನಾನ ಬಿಡ ಬೋನ ಬಿಡ ಬಿಡ. ಒಳ್ಳೆ ಮತ್ತೆ ಹೇಳಿದ್ರೆ ಮಕ್ಕಳಲ್ಲ ನೀನು. ಬಂಡೆ ಕಲ್ ತಗೊಂಡು ತಲೆ ಮೇಲೆ ಚಚ್ಚ ಹಾಕಿದ್ರೆ ಅವಾಗ ಗೊತ್ತಾಗುತ್ತೆ. ಗಜೇಂದ್ರ ಬಂದ ನೀನು ಮೂಳೆ ಕೂಡ ಸಿಗ್ಬಾರ್ದು ಅವನಿಗೆ. ಹೇಳೋ ಅವನೆಲ್ಲಿ ಬಚ್ಚಿದ್ಯಾ ಹೇಳೋ? ನಂಗೆ ಗೊತ್ತಿಲ್ಲ ಕಣ, ನಿನ್ನ ನಾನೇ ಕಣ. ಹಾಕ್ತೀನಿ ಬರಬೇಡ, ಮುಂದೆ ಬರಬೇಡ. ಹಾಕ್ತೀನಿ ನಿನಗೆ ಬರಬೇಡ ಬರಬೇಡ, ಸಾಯಿಸ್ಬಿಡ್ತೀನಿ ಭುವನ್. ಬರಬೇಡ ಭುವನ್, ಮುಂದೆ ಬರಬೇಡ. ನೀನು ಮುದಿ ನಾಯಿ. ನೀನೇ ಸ್ಟಾರ್ಟ್ ಆಡಬೇಕು ಅಂದರೆ ರಕ್ತ ಕುದಿತಿರೋ ಗೂಳಿ ಕೊಡೋ ನಾನು ನಿನ್ನೆ ಸ್ಟಾರ್ಟ್ ಮಾಡೋಣ. ಎಲ್ಲಿ ಬಚ್ಚಿರ್ತೀಯ ಶ್ರದ್ಧಲ್ಲ ಹೇಳೋ? ಗೊತ್ತಿಲ್ಲ ಅನ್ನೋಳು. ಬೋನ ಬಿಡ ಬಿಡ ಅಂದ. ಅಯ್ಯೋ ಕಾಪಾಡಿ, ಯಾರಾದ್ರೂ ಕಾಪಾಡಿ ಕಾಪಾಡಿ, ಯಾರಾದ್ರೂ ಕೂಗ್ತೀಯ ಕೂಗು. ಅದು ಯಾವನ್ ಬಂದಿನ ಕಾಪಾಡ್ತಾ ನಾನು ನೋಡಿರ್ತೀನಿ. ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳೋಣ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.